ನಮಸ್ಕಾರ ಬಂಧುಗಳೇ, ನಾನಿವತ್ತು ದೇವರಹೊಸರಳ್ಳಿ ಗ್ರಾಮದಿಂದ ವೀರಭದ್ರಸ್ವಾಮಿ ದೇವಸ್ಥಾನ ಇದೆ, ಇತಿಹಾಸ ಪ್ರಸಿದ್ಧ ವೀರಭದ್ರಸ್ವಾಮಿ ದೇವಸ್ಥಾನ ಇದೆ. ದೇವರಹೊಸರಳ್ಳಿಯಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಕಾಡಗೆರೆ ಎಂಬ ಗ್ರಾಮದಲ್ಲಿ ಮಹಾಮೃತ್ಯುಂಜಯ ಸ್ವಾಮಿ ದೇವಾಲಯ ಇದೆ. ಆ ದೇವಾಲಯಕ್ಕೆ ಬಂದಿದ್ದೇನೆ. ಈಗಾಗಲೇ ಮಹಾಮೃತ್ಯುಂಜಯ ಸ್ವಾಮಿ ದೇವಾಲಯದಲ್ಲಿ ಅರ್ಚಕರು ಪೂಜಾದಿಗಳನ್ನು ಮಾಡಿದ್ದಾರೆ. ಇಲ್ಲಿ ದೇವಸ್ಥಾನ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಮಾದರಿಯಲ್ಲಿ ದೇವಸ್ಥಾನ ಬಹಳ ಅದ್ಭುತವಾದ ನಿರ್ವಹಣೆ ಮಾಡಿದ್ದಾರೆ. ಈಗ ನಾವು ಇಲ್ಲಿನ ಪುರೋಹಿತರಿಗೆ ಈ ದೇವಸ್ಥಾನದ ಪರಿಕಲ್ಪನೆಯ ಬಗ್ಗೆ ಮಾತಾಡ್ಸುತ್ತಾ ಹೋಗೋಣ. ಸ್ವಾಮಿ ನಮಸ್ಕಾರ, ತಮ್ಮ ಹೆಸರು? ಫಲ್ಗುಣ ಆರಾಧ್ಯ ಅಂತೇಳಿ. ಇದು ಈ ದೇವಸ್ಥಾನ ಎಷ್ಟು ವರ್ಷ ಆಯ್ತು ಸ್ವಾಮಿ? ಶ್ರೀ ಗುರುಭ್ಯೋ ನಮಃ. ಶ್ರೀ ಮಹಾಮೃತ್ಯುಂಜಯಾಯ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ಥೇ ನಮಃ. ನೀವು ಈ ದಿವಸ ನೋಡ್ತಾ ಇರ್ತಕ್ಕಂಥದ್ದು ಶ್ರೀ ಮಹಾಮೃತ್ಯುಂಜಯ ಸ್ವಾಮಿಯ ಕ್ಷೇತ್ರ ಆಗಿರ್ತದೆ. ಕ್ಷೇತ್ರದ ಸಂಪೂರ್ಣ ಕಾರ್ಯಗಳು ಮುಗಿದು ಕ್ಷೇತ್ರ ಅನಾವರಣಗೊಂಡು ಸುಮಾರು 2 ವರ್ಷಗಳು ಸಂಪೂರ್ಣಗೊಂಡಿರ್ತವೆ. ಮತ್ತು ಮೃತ್ಯುಂಜಯ ಸ್ವಾಮಿ ಅಂದ್ರೇ ಒಬ್ಬ ಮನುಷ್ಯನ ಆಯುಷ್ಯ, ಆರೋಗ್ಯ, ಅಪಮೃತ್ಯು ಹಾಗೂ ಬಯಕೆ ವಿಶೇಷವಾಗಿ ಒಡೆಯಾಗಿರೋದ್ರಿಂದ ಪ್ರಪಂಚದಲ್ಲೇ ಪ್ರಪ್ರಥಮವಾದ ಮೃತ್ಯುಂಜಯ ಸ್ವಾಮಿಯ ಶಿಲಾರೂಪದ ದೇವಸ್ಥಾನ ಅಂತ ಕೂಡ ನಾವು ಹೇಳ್ಬೋದು. ಈ ಪ್ರಶ್ನೆಗಳೇನಾದರೂ ಇಲ್ಲಿ ಇತರೆ ಇನ್ಯಾವ್ಯಾವ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ? ಕ್ಷೇತ್ರದಲ್ಲಿ ವಿಶೇಷವಾಗಿ ಸ್ವಾಮಿಯ ಎದುರುಗಡೆಗೇನೆ ಮೂಲ ನಂದೀಶ್ವರ ಬಸವೇಶ್ವರ ಸ್ವಾಮಿ ಇರ್ತಾರೆ. ಮತ್ತು ಆಗ್ನೇಯ ಭಾಗದಲ್ಲಿ, ಕ್ಷೇತ್ರ ದೇವಾಲಯದ ಆಗ್ನೇಯ ಭಾಗದಲ್ಲಿ ಕಾಲಭೈರವೇಶ್ವರ ಸ್ವಾಮಿ ಇರ್ತಾರೆ. ಮತ್ತು ದೇವಾಲಯದ ಬಲಭಾಗ, ಹಿಂದೆಗಡೆ ಬಲಭಾಗದಲ್ಲಿ ವಿಘ್ನೇಶ್ವರ ಸ್ವಾಮಿ ಇರ್ತಾರೆ. ಹಾಗೆ ನಾವು ದೇವಾಲಯದ ಎಡಭಾಗಕ್ಕೆ ಹೋದರೆ ಪಾರ್ವತಾದೇವಿ ಕೂಡ ಇರ್ತಾರೆ. ಎಡಭಾಗದಲ್ಲಿ ಬಂದು ಪಾರ್ವತಾದೇವಿಯು ನೆಲೆಸಿರ್ತಾರೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮಾದರಿಯಲ್ಲಿ ದೇವಸ್ಥಾನ ಮಾಡಿದ್ದೀರಾ, ಇದರ ಪರಿಕಲ್ಪನೆ ನಿಮ್ಗೆ ಯಾಕೆ ಬಂತು ಇಲ್ಲಿ? ಖಂಡಿತವಾಗ್ಲೂ ಯಾತಕ್ಕಪ್ಪ ಅಂದರೆ ನಮ್ಮ ದೇವಾಲಯ ಬಂದು ಪ್ರಕೃತಿಯ ಮಡಿಲಿನಲ್ಲಿ ಹಸಿರಿನ ಮಧ್ಯದಲ್ಲಿ ಇದೆ. ಹಾಗಾಗಿ ಈ ಸದ್ಯದ ಜನ್ರೇಷನಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಕಡೆ ನಮ್ಮ ದೇವಸ್ಥಾನಕ್ಕೆ, ನಮ್ಮ ಕಡೆ ಹೆಚ್ಚಿನವಾಗಿ ಹೇಳಬೇಕು ಅಂದರೆ ಬೆಂಗಳೂರು ಮತ್ತು ತುಮಕೂರು ಕಡೆ ನಾವೇನಾದರೂ ದೇವಾಲಯಗಳಿಗೆ ಹೋಗ್ಬಿಟ್ರೆ ನಮ್ಗೇನು ಪರಿಕಲ್ಪನೆ ಬಂದ್ಬಿಟ್ಟಿದೆ ಅಂದರೆ ಒಂದು ದೇವಸ್ಥಾನ ಅಂದರೆ ಒಂದು ಗೋಪುರ ಇರಬೇಕು, ಮೇಲ್ಗಡೆ ತುಂಬ ದೊಡ್ಡದಾಗಿ ಕಲ್ಲಲ್ಲಿ ಕಟ್ಟಡ ನಿರ್ಮಾಣ ಆಗಿರಬೇಕು, ಈ ರೀತಿ ಪರಿಕಲ್ಪನೆ ನಮಗೆ ಬರ್ತದೆ. ಆದರೆ ನಮ್ಮ ದೇವಸ್ಥಾನದಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ದಕ್ಷಿಣ ಕನ್ನಡದ ವಾಸ್ತುಶಿಲ್ಪವನ್ನು ನಾವು ಯಾಕೆ ನಮ್ಮ ಜನಗಳಿಗೆ ಪರಿಚಯ ಮಾಡಿಕೊಡ್ಬಾರ್ದು ಅಂತ ನಾವು ಅಂದ್ಕೊಂಡು, ಹಾಗಾಗಿ ವಿಶೇಷವಾಗಿ ದಕ್ಷಿಣ ಕನ್ನಡ ಮತ್ತು ಕೇರಳ ವಾಸ್ತುಶಿಲ್ಪದಲ್ಲಿ ಕ್ಷೇತ್ರ ನಿರ್ಮಾಣ ಆಗಿರ್ತದೆ. ಸಂಪೂರ್ಣವಾಗಿ ಹೆಂಚಿನಿಂದ ನಿರ್ಮಾಣ ಆಗಿರ್ತದೆ. ಮತ್ತು ಇನ್ನೊಂದು ಉದ್ದೇಶ ಏನಪ್ಪ ಅಂದರೆ, ನಮಗೆ ನೀವು ಇವಾಗ ನೋಡ್ತಾ ಇರ್ಬೋದು, ಅಲ್ಲಿ ತುಂಬ ಬಿಸಿಲಿದೆ, ಆದರೂ ಸಹ ಇಲ್ಲಿ ಎಷ್ಟು ತಂಪಾದ ವಾತಾವರಣ ಇದೆ. ಹಾಗಾಗಿ ವಿಶೇಷವಾಗಿ ನಾವು ಈ ರೀತಿ ವಾಸ್ತುಶಿಲ್ಪದಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡುತ್ತೇವೆ. ಬರುವ ಭಕ್ತರಿಗೆ ಇನ್ನೇನು ಅನುಕೂಲ ಮಾಡಿಕೊಟ್ಟಿದ್ದೀರಾ? ಖಂಡಿತವಾಗ್ಲೂ ಬರ್ತಕ್ಕಂಥ ಭಕ್ತರಿಗೆ ನಮ್ಮಲ್ಲಿ ಸುಮಾರು 8 ರೂಮ್ಸ್ಗಳ ವ್ಯವಸ್ಥೆ ಕೂಡ ಇದೆ. ಎಲ್ಲ ಕಂಪ್ಲೀಟ್ ಅಟ್ಯಾಚ್ ಬಾತ್ರೂಮ್ಸ್ಗಳಾಗಿರ್ತವೆ. ಹಾಗಾಗಿ ದೇವಾಲಯದಲ್ಲಿ ಪ್ರತಿ ಅಮಾವಾಸ್ಯೆ ಮಹಾಸಂಕಲ್ಪ, ಗಂಗಾ ಪೂಜಾ, ಗಣಪತಿ ಪೂಜಾ, ಅಭಿಷೇಕ, ರುದ್ರಾಭಿಷೇಕ, ಹೋಮ, ರುದ್ರಹೋಮ, ಮೃತ್ಯುಂಜಯ ಹೋಮ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ, ಇಷ್ಟು ಪೂಜಾ ಕಾರ್ಯಕ್ರಮ ಸುಮಾರು 64 ಅಮಾವಾಸ್ಯೆಯಿಂದ ನಡ್ಕೊಂಡ್ಬಂದಿದೆ. ಹಾಗಾಗಿ ಬರ್ತಕ್ಕಂಥ ಭಕ್ತರಿಗೆ ನಾವೇನು ವಿನಂತಿ ಮಾಡ್ಕೋತೀವಿ ಅಂದರೆ, ಪ್ರತಿ ಅಮಾವಾಸ್ಯೆ ದಯಮಾಡಿ ಕ್ಷೇತ್ರಕ್ಕೆ ಬಂದು ಕ್ಷೇತ್ರ ದರ್ಶನವನ್ನು ಪಡೆದುಕೊಳ್ಳೋದ್ರಿಂದ ನಿಮ್ಮ ಕಾರ್ಯಸಿದ್ಧಿಗಳಾಗ್ತವೆ. ಮನಸ್ಸಿನಲ್ಲಿ ಯಾವ ರೀತಿ ಕೆಲಸಗಳಾಗಬೇಕು, ಕಾರ್ಯಗಳಾಗಬೇಕು ಅಂತ ಅನ್ಕೋತೀರಾ, ಆ ಕೆಲಸ ಕಾರ್ಯಗಳಿಗೆ ಮೃತ್ಯುಂಜಯ ಸ್ವಾಮಿ ಅನುಗ್ರಹ ಖಂಡಿತವಾಗ್ಲೂ ಇರ್ತದೆ ಅಂತ ಹೇಳ್ತಾ, ಮತ್ತು ವಿಶೇಷವಾಗಿ ದೇವಾಲಯದ ಆಗ್ನೇಯ ಭಾಗದಲ್ಲಿ ನಾಗವನ ಇರೋದ್ರಿಂದ, ನಾಗ ಸುಬ್ರಹ್ಮಣ್ಯ ಸ್ವಾಮಿ ಇರೋದ್ರಿಂದ ಸುಮಾರು 13-14 ವರ್ಷದಿಂದ ಮಕ್ಕಳಾಗದಲ್ಲೇ ಇರೋರಿಗೆ ಸಹಿತ ಇಲ್ಲಿ ಬಂದು ದೇವಾಲಯದಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿಸ್ಕೊಂಡ ಮೇಲೆ ಮಕ್ಕಳಾಗಿದ್ದ ಉದಾಹರಣೆಗಳಿದ್ದಾವೆ. ಹಾಗಾಗಿ ದಯಮಾಡಿ ಭಕ್ತರೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ಅಮಾವಾಸ್ಯೆ ಪೂಜೆ ಇರ್ತದೆ, ಬಂದು ಭಾಗವಹಿಸಿ. ಮತ್ತು ವಿಶೇಷವಾಗಿ ದೇವಾಲಯದಲ್ಲಿ ನವೆಂಬರ್ 9ರಂದು ಬೆಳಗ್ಗೆಯಿಂದನೇ ಸಹಸ್ರ ಕುಂಭಾಭಿಷೇಕ, ವಾರ್ಷಿಕೋತ್ಸವ ಮತ್ತು ಸಂಜೆ 6:30 ಗಂಟೆಗೆ ಲಕ್ಷದೀಪೋತ್ಸವ ಕಾರ್ಯಕ್ರಮಗಳನ್ನ ಕೂಡ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ದಯಮಾಡಿ ಈ ಕಾರ್ಯಕ್ರಮದಲ್ಲೂ ಸಹ ಅತಿ ಹೆಚ್ಚಿನ ಜನಸಂಖ್ಯೆ ಬಂದು ಭಾಗವಹಿಸಬೇಕು ಅಂತ ನಿಮ್ಮ ಮೂಲಕ ನಾವು ಎಲ್ಲ ಭಕ್ತರಲ್ಲಿ ಪ್ರಾರ್ಥಿಸ್ಕೊಳ್ತೀವಿ. ಧನ್ಯವಾದಗಳು.